ಇನ್ನು ನಟ ದರ್ಶನ್ ಬಿಡುಗಡೆ ಆಗ್ತಾ ಇದ್ದ ಹಾಗೆ ಕೆಲವು ಸುದ್ದಿ ವೈರಲ್ ಆದವು. ನಮ್ಮ ಬಾಸ್ ರೇಣುಕಾಸ್ವಾಮಿ ಕುಟುಂಬಕ್ಕೆ ಕೋಟಿ ರೂಪಾಯಿ ಕೊಟ್ಟರು ಅಂತ ಕೆಲವರು ಹೇಳ್ಕೊಂಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ನಿಜಾನಾ? ರೇಣುಕಾಸ್ವಾಮಿಗೆ ದುಡ್ಡು ಕೊಟ್ಟು ಸೆಟ್ಲ್ ಆಗುವಂಥ ಪ್ರಯತ್ನಗಳಾಯ್ತಾ? ಸತ್ಯ ಗೊತ್ತಾಗಬೇಕಲ್ಲ, ಈ ರಿಪೋರ್ಟ್ ನೋಡಿ. ದರ್ಶನ್ ರೇಣುಕಸ್ವಾಮಿ ಕೊಲೆ ಆರೋಪಿ ಜೈಲುವಾಸದಿಂದ ಮುಕ್ತಿ ಪಡೆದಿದ್ದಾರೆ. ಇದ್ರೆ ನೆಮ್ಮದಿ ಆಗಿರಬೇಕು ಅಂತ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿದ್ದಾರೆ. ಆದ್ರೆ ಈ ಗ್ಯಾಪ್ ಅಲ್ಲೇ ಭೂಪತಿ ರೇಣುಕಸ್ವಾಮಿ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ರಾ ಅನ್ನೋ ಗುಮಾನಿ ಎದ್ದಿದೆ. ರೇಣುಕಸ್ವಾಮಿ ತಂದೆಗೆ ಹಣ ಕೊಟ್ಟಿದ್ರ ದರ್ಶನ್. ಈ ಗುಮಾನಿಗೆ ರೇಣುಕಾ ತಂದೆ ಕೊಟ್ಟ ರೂಟ್ ವೇ. ಬೇಲ್ ಮೇಲೆ ಜೈಲಿಂದ ಹೊರಬಂದ ದರ್ಶನ್ ರೇಣುಕಸ್ವಾಮಿ ಕುಟುಂಬವನ್ನ ಭೇಟಿ ಮಾಡಿದ್ರಂತೆ. ಹಣ ಕೊಟ್ಟು ಕೇಸ್ ಕ್ಲೋಸ್ ಮಾಡಿಸೋದಕ್ಕೆ ಡೀಲ್ ಮಾಡಿಕೊಂಡ್ರಂತೆ. ಹೀಗಂತ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಅಂತೆ. ಈ ಗುಮಾನಿಗೆಲ್ಲ ಖುದ್ದು ರೇಣುಕಸ್ವಾಮಿ ತಂದೆಯೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ಭಾವುಕರಾಗಿದ್ದಾರೆ. ಯಾರು ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿಲ್ಲ, ಅವರು ನಮ್ಮನ್ನು ಭೇಟಿ ಮಾಡಿಲ್ಲ. ಮೊದಲೇ ನಾವು ಯಾರು ಹತ್ರ 10 ಪೈಸೆ ಇಸ್ಕೊಂಡಿಲ್ಲ. ಅವ್ರು ಯಾರು ಬಂದು ನಮಗೆ ಕೊಡೋಕ್ಕೂ ಬಂದಿಲ್ಲ, ನಾವು ಕೇಳಿ ಇಲ್ಲ. ಕಾರ್ ಬುಕ್ ಮಾಡೀವಿ ಅಂತಂದೇನಪ್ಪ, ನಾವು ಹಳೆ ಸ್ಕೂಟ್ರ್ ರಿಪೇರಿ ಮಾಡೋಕ್ಕೆ ದಿಕ್ಕಿಲ್ಲ ನಮಗೆ. ನಾವು ಕಾರ್ ಬುಕ್ ಮಾಡೀವಿ ಅಂತೇಳಿ ಈಗ ಕೈ ಮುಗಿದು ಕೇಳ್ತಿದ್ವಿ. ಇಂಥದನ್ನು ದಯಮಾಡಿ ಹಾಕಬೇಡ. ನಾವು ಸಾಕಷ್ಟು ನೊಂದಿದ್ದೀವಿ. ಏನೋ ಸುಧಾರಿಸೋಣ ಅಷ್ಟರಲ್ಲಿ ಮತ್ತೆ ಕೆದಕಿ ನಮ್ಮನ್ನು ನೋವಿಗೆ ಮಾಡಬಾರ್ದಂತ ಅವ್ರ ಕೈ ಮುಗಿದು ಕೇಳ್ಕೊಳ್ತೀವಿ. ನಾಗರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ. ಇನ್ನು ನಟ ದರ್ಶನ್ ಬಿಡುಗಡೆ ಆಗ್ತಾ ಇದ್ದ ಹಾಗೆ ಕೆಲವು ಸುದ್ದಿ ವೈರಲ್ ಆದವು. ನಮ್ಮ ಬಾಸ್ ರೇಣುಕಾಸ್ವಾಮಿ ಕುಟುಂಬಕ್ಕೆ ಕೋಟಿ ರೂಪಾಯಿ ಕೊಟ್ಟರು ಅಂತ ಕೆಲವರು ಹೇಳ್ಕೊಂಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ನಿಜಾನಾ? ರೇಣುಕಾಸ್ವಾಮಿಗೆ ದುಡ್ಡು ಕೊಟ್ಟು ಸೆಟ್ಲ್ ಆಗುವಂಥ ಪ್ರಯತ್ನಗಳಾಯ್ತಾ? ಸತ್ಯ ಗೊತ್ತಾಗಬೇಕಲ್ಲ, ಈ ರಿಪೋರ್ಟ್ ನೋಡಿ. ದರ್ಶನ್ ರೇಣುಕಸ್ವಾಮಿ ಕೊಲೆ ಆರೋಪಿ ಜೈಲುವಾಸದಿಂದ ಮುಕ್ತಿ ಪಡೆದಿದ್ದಾರೆ. ಇದ್ರೆ ನೆಮ್ಮದಿ ಆಗಿರಬೇಕು ಅಂತ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿದ್ದಾರೆ. ಆದ್ರೆ ಈ ಗ್ಯಾಪ್ ಅಲ್ಲೇ ಭೂಪತಿ ರೇಣುಕಸ್ವಾಮಿ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ರಾ ಅನ್ನೋ ಗುಮಾನಿ ಎದ್ದಿದೆ. ರೇಣುಕಸ್ವಾಮಿ ತಂದೆಗೆ ಹಣ ಕೊಟ್ಟಿದ್ರ ದರ್ಶನ್. ಈ ಗುಮಾನಿಗೆ ರೇಣುಕಾ ತಂದೆ ಕೊಟ್ಟ ರೂಟ್ ವೇ. ಬೇಲ್ ಮೇಲೆ ಜೈಲಿಂದ ಹೊರಬಂದ ದರ್ಶನ್ ರೇಣುಕಸ್ವಾಮಿ ಕುಟುಂಬವನ್ನ ಭೇಟಿ ಮಾಡಿದ್ರಂತೆ. ಹಣ ಕೊಟ್ಟು ಕೇಸ್ ಕ್ಲೋಸ್ ಮಾಡಿಸೋದಕ್ಕೆ ಡೀಲ್ ಮಾಡಿಕೊಂಡ್ರಂತೆ. ಹೀಗಂತ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಅಂತೆ. ಈ ಗುಮಾನಿಗೆಲ್ಲ ಖುದ್ದು ರೇಣುಕಸ್ವಾಮಿ ತಂದೆಯೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ಭಾವುಕರಾಗಿದ್ದಾರೆ. ಯಾರು ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿಲ್ಲ, ಅವರು ನಮ್ಮನ್ನು ಭೇಟಿ ಮಾಡಿಲ್ಲ. ಮೊದಲೇ ನಾವು ಯಾರು ಹತ್ರ 10 ಪೈಸೆ ಇಸ್ಕೊಂಡಿಲ್ಲ. ಅವ್ರು ಯಾರು ಬಂದು ನಮಗೆ ಕೊಡೋಕ್ಕೂ ಬಂದಿಲ್ಲ, ನಾವು ಕೇಳಿ ಇಲ್ಲ. ಕಾರ್ ಬುಕ್ ಮಾಡೀವಿ ಅಂತಂದೇನಪ್ಪ, ನಾವು ಹಳೆ ಸ್ಕೂಟ್ರ್ ರಿಪೇರಿ ಮಾಡೋಕ್ಕೆ ದಿಕ್ಕಿಲ್ಲ ನಮಗೆ. ನಾವು ಕಾರ್ ಬುಕ್ ಮಾಡೀವಿ ಅಂತೇಳಿ ಈಗ ಕೈ ಮುಗಿದು ಕೇಳ್ತಿದ್ವಿ. ಇಂಥದನ್ನು ದಯಮಾಡಿ ಹಾಕಬೇಡ. ನಾವು ಸಾಕಷ್ಟು ನೊಂದಿದ್ದೀವಿ. ಏನೋ ಸುಧಾರಿಸೋಣ ಅಷ್ಟರಲ್ಲಿ ಮತ್ತೆ ಕೆದಕಿ ನಮ್ಮನ್ನು ನೋವಿಗೆ ಮಾಡಬಾರ್ದಂತ ಅವ್ರ ಕೈ ಮುಗಿದು ಕೇಳ್ಕೊಳ್ತೀವಿ. ನಾಗರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ. ಇನ್ನು ನಟ ದರ್ಶನ್ ಬಿಡುಗಡೆ ಆಗ್ತಾ ಇದ್ದ ಹಾಗೆ ಕೆಲವು ಸುದ್ದಿ ವೈರಲ್ ಆದವು. ನಮ್ಮ ಬಾಸ್ ರೇಣುಕಾಸ್ವಾಮಿ ಕುಟುಂಬಕ್ಕೆ ಕೋಟಿ ರೂಪಾಯಿ ಕೊಟ್ಟರು ಅಂತ ಕೆಲವರು ಹೇಳ್ಕೊಂಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ನಿಜಾನಾ? ರೇಣುಕಾಸ್ವಾಮಿಗೆ ದುಡ್ಡು ಕೊಟ್ಟು ಸೆಟ್ಲ್ ಆಗುವಂಥ ಪ್ರಯತ್ನಗಳಾಯ್ತಾ? ಸತ್ಯ ಗೊತ್ತಾಗಬೇಕಲ್ಲ, ಈ ರಿಪೋರ್ಟ್ ನೋಡಿ. ದರ್ಶನ್ ರೇಣುಕಸ್ವಾಮಿ ಕೊಲೆ ಆರೋಪಿ ಜೈಲುವಾಸದಿಂದ ಮುಕ್ತಿ ಪಡೆದಿದ್ದಾರೆ. ಇದ್ರೆ ನೆಮ್ಮದಿ ಆಗಿರಬೇಕು ಅಂತ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿದ್ದಾರೆ. ಆದ್ರೆ ಈ ಗ್ಯಾಪ್ ಅಲ್ಲೇ ಭೂಪತಿ ರೇಣುಕಸ್ವಾಮಿ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ರಾ ಅನ್ನೋ ಗುಮಾನಿ ಎದ್ದಿದೆ. ರೇಣುಕಸ್ವಾಮಿ ತಂದೆಗೆ ಹಣ ಕೊಟ್ಟಿದ್ರ ದರ್ಶನ್. ಈ ಗುಮಾನಿಗೆ ರೇಣುಕಾ ತಂದೆ ಕೊಟ್ಟ ರೂಟ್ ವೇ. ಬೇಲ್ ಮೇಲೆ ಜೈಲಿಂದ ಹೊರಬಂದ ದರ್ಶನ್ ರೇಣುಕಸ್ವಾಮಿ ಕುಟುಂಬವನ್ನ ಭೇಟಿ ಮಾಡಿದ್ರಂತೆ. ಹಣ ಕೊಟ್ಟು ಕೇಸ್ ಕ್ಲೋಸ್ ಮಾಡಿಸೋದಕ್ಕೆ ಡೀಲ್ ಮಾಡಿಕೊಂಡ್ರಂತೆ. ಹೀಗಂತ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಅಂತೆ. ಈ ಗುಮಾನಿಗೆಲ್ಲ ಖುದ್ದು ರೇಣುಕಸ್ವಾಮಿ ತಂದೆಯೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ಭಾವುಕರಾಗಿದ್ದಾರೆ. ಯಾರು ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿಲ್ಲ, ಅವರು ನಮ್ಮನ್ನು ಭೇಟಿ ಮಾಡಿಲ್ಲ. ಮೊದಲೇ
ನಾವು ಯಾರು ಹತ್ರ 10 ಪೈಸೆ ಇಸ್ಕೊಂಡಿಲ್ಲ. ಅವ್ರು ಯಾರು ಬಂದು ನಮಗೆ ಕೊಡೋಕ್ಕೂ ಬಂದಿಲ್ಲ, ನಾವು ಕೇಳಿ ಇಲ್ಲ. ಕಾರ್ ಬುಕ್ ಮಾಡೀವಿ ಅಂತಂದೇನೋ ನಾವು ಹಳೆ ಸ್ಕೂಟ್ರ್ ರಿಪೇರಿ ಮಾಡೋಕ್ಕೆ ದಿಕ್ಕಿಲ್ಲ ನಮಗೆ. ನಾವು ಕಾರ್ ಬುಕ್ ಮಾಡೀವಿ ಅಂತೇಳಿ ಇದು ಕೈ ಮುಗಿದು ಕೇಳ್ತಿದ್ವಿ. ಇಂಥದನ್ನು ದಯಮಾಡಿ ಹಾಕಬೇಡ. ನಾವು ಸಾಕಷ್ಟು ನೊಂದಿದ್ದೀವಿ. ಏನೋ ಸುಧಾರಿಸೋಣ ಅಷ್ಟರಲ್ಲಿ ಮತ್ತೆ ಕೆದಕಿ ನಮ್ಮನ್ನು ನೋವಿಗೆ ಮಾಡಬಾರ್ದಂತ ಅವ್ರ ಕೈ ಮುಗಿದು ಕೇಳ್ಕೊಳ್ತೀವಿ. ನಾಗರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ. ಇನ್ನು ನಟ ದರ್ಶನ್ ಬಿಡುಗಡೆ ಆಗ್ತಾ ಇದ್ದ ಹಾಗೆ ಕೆಲವು ಸುದ್ದಿ ವೈರಲ್ ಆದವು. ನಮ್ಮ ಬಾಸ್ ರೇಣುಕಾಸ್ವಾಮಿ ಕುಟುಂಬಕ್ಕೆ ₹1 ಕೊಟ್ಟರು ಅಂತ ಕೆಲವರು ಹೇಳ್ಕೊಂಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ನಿಜಾನಾ? ರೇಣುಕಾಸ್ವಾಮಿಗೆ ದುಡ್ಡು ಕೊಟ್ಟು ಸೆಟ್ಲ್ ಆಗುವಂಥ ಪ್ರಯತ್ನಗಳಾಯ್ತಾ? ಸತ್ಯ ಗೊತ್ತಾಗಬೇಕಲ್ಲ, ಈ ರಿಪೋರ್ಟ್ ನೋಡಿ. ದರ್ಶನ್ ರೇಣುಕಸ್ವಾಮಿ ಕೊಲೆ ಆರೋಪಿ ಜೈಲು ವಾಸದಿಂದ ಮುಕ್ತಿ ಪಡೆದಿದ್ದಾರೆ. ಇದ್ರೆ ನೆಮ್ಮದಿ ಆಗಿರಬೇಕು ಅಂತ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿದ್ದಾರೆ. ಆದ್ರೆ ಈ ಗ್ಯಾಪಲ್ಲೇ ಭೂಪತಿ ರೇಣುಕಸ್ವಾಮಿ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ರಾ ಅನ್ನೋ ಗುಮಾನಿ ಎದ್ದಿದೆ. ರೇಣುಕಸ್ವಾಮಿ ತಂದೆಗೆ ಹಣ ಕೊಟ್ಟಿದ್ರ ದರ್ಶನ್. ಡೀಲ್ ಗುಮಾನಿಗೆ ರೇಣುಕಾ ತಂದೆ ಕೊಟ್ಟರು ಟ್ವೇ. ಬೇಲ್ ಮೇಲೆ ಜೈಲಿಂದ ಹೊರಬಂದ ದರ್ಶನ್ ರೇಣುಕಸ್ವಾಮಿ ಕುಟುಂಬವನ್ನ ಭೇಟಿ ಮಾಡಿದರಂತೆ. ಹಣ ಕೊಟ್ಟು ಕೇಸ್ ಕ್ಲೋಸ್ ಮಾಡಿಸೋದಕ್ಕೆ ಡೀಲ್ ಮಾಡಿಕೊಂಡ್ರಂತೆ. ಹೀಗಂತ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಅಂತೆ. ಈ ಗುಮಾನಿಗೆಲ್ಲ ಖುದ್ದು ರೇಣುಕಸ್ವಾಮಿ ತಂದೆಯೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ಭಾವುಕರಾಗಿದ್ದಾರೆ. ಯಾರು ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿಲ್ಲ, ಅವರು ನಮ್ಮನ್ನು ಭೇಟಿ ಮಾಡಿಲ್ಲ. ಮೊದಲೇ ನಾವು ಯಾರು ಹತ್ರ 10 ಪೈಸೆ ಇಸ್ಕೊಂಡಿಲ್ಲ. ಅವ್ರು ಯಾರು ಬಂದು ನಮಗೆ ಕೊಡೋಕ್ಕೂ ಬಂದಿಲ್ಲ, ನಾವು ಕೇಳಿ ಇಲ್ಲ. ಕಾರ್ ಬುಕ್ ಮಾಡೀವಿ ಅಂತಂದೇನೋ ನಾವು ಹಳೆ ಸ್ಕೂಟ್ರ್ ರಿಪೇರಿ ಮಾಡೋಕ್ಕೆ ದಿಕ್ಕಿಲ್ಲ ನಮಗೆ. ನಾವು ಕಾರ್ ಬುಕ್ ಮಾಡೀವಿ ಅಂತೇಳಿ ಇದು ಕೈ ಮುಗಿದು ಕೇಳ್ತಿದ್ವಿ. ಇಂಥದನ್ನು ದಯಮಾಡಿ ಹಾಕಬೇಡ. ನಾವು ಸಾಕಷ್ಟು ನೊಂದಿದ್ದೀವಿ. ಏನೋ ಸುಧಾರಿಸೋಣ ಅಷ್ಟರಲ್ಲಿ ಮತ್ತೆ ಕೆದಕಿ ನಮ್ಮನ್ನು ನೋವಿಗೆ ಮಾಡಬಾರ್ದಂತ ಅವ್ರ ಕೈ ಮುಗಿದು ಕೇಳ್ಕೊಳ್ತೀವಿ. ನಾಗರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ. ಇನ್ನು ನಟ ದರ್ಶನ್ ಬಿಡುಗಡೆ ಆಗ್ತಾ ಇದ್ದ ಹಾಗೆ ಕೆಲವು ಸುದ್ದಿ ವೈರಲ್ ಆದವು. ನಮ್ಮ ಬಾಸ್ ರೇಣುಕಾಸ್ವಾಮಿ ಕುಟುಂಬಕ್ಕೆ ₹1 ಕೊಟ್ಟರು ಅಂತ ಕೆಲವರು ಹೇಳ್ಕೊಂಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ನಿಜಾನಾ? ರೇಣುಕಾಸ್ವಾಮಿಗೆ ದುಡ್ಡು ಕೊಟ್ಟು ಸೆಟ್ಲ್ ಆಗುವಂಥ ಪ್ರಯತ್ನಗಳಾಯ್ತಾ? ಸತ್ಯ ಗೊತ್ತಾಗಬೇಕಲ್ಲ, ಈ ರಿಪೋರ್ಟ್ ನೋಡಿ. ದರ್ಶನ್ ರೇಣುಕಸ್ವಾಮಿ ಕೊಲೆ ಆರೋಪಿ ಜೈಲು ವಾಸದಿಂದ ಮುಕ್ತಿ ಪಡೆದಿದ್ದಾರೆ. ಇದ್ರೆ ನೆಮ್ಮದಿ ಆಗಿರಬೇಕು ಅಂತ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿದ್ದಾರೆ. ಆದ್ರೆ ಈ ಗ್ಯಾಪಲ್ಲೇ ಭೂಪತಿ ರೇಣುಕಸ್ವಾಮಿ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ರಾ ಅನ್ನೋ ಗುಮಾನಿ ಎದ್ದಿದೆ. ರೇಣುಕಸ್ವಾಮಿ ತಂದೆಗೆ ಹಣ ಕೊಟ್ಟಿದ್ರ ದರ್ಶನ್. ಡೀಲ್ ಗುಮಾನಿಗೆ ರೇಣುಕಾ ತಂದೆ ಕೊಟ್ಟರು ಟ್ವೇ. ಬೇಲ್ ಮೇಲೆ ಜೈಲಿಂದ ಹೊರಬಂದ ದರ್ಶನ್ ರೇಣುಕಸ್ವಾಮಿ ಕುಟುಂಬವನ್ನ ಭೇಟಿ ಮಾಡಿದರಂತೆ. ಹಣ ಕೊಟ್ಟು ಕೇಸ್ ಕ್ಲೋಸ್ ಮಾಡಿಸೋದಕ್ಕೆ ಡೀಲ್ ಮಾಡಿಕೊಂಡ್ರಂತೆ. ಹೀಗಂತ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಅಂತೆ. ಈ ಗುಮಾನಿಗೆಲ್ಲ ಖುದ್ದು ರೇಣುಕಸ್ವಾಮಿ ತಂದೆಯೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ಭಾವುಕರಾಗಿದ್ದಾರೆ. ಯಾರು ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿಲ್ಲ, ಅವರು ನಮ್ಮನ್ನು ಭೇಟಿ ಮಾಡಿಲ್ಲ. ಮೊದಲೇ